ಸ್ನೇಹಿತರೆ, ರೋಸ್ ಕೋಟ್ ಕಲೆಕ್ಟ್ ಮಾಡೋದು ಆಗಿನ ಕಾಲದಲ್ಲಿ, ಅಡುಗೆ ಮಾಡಿ ಕಲೆಕ್ಟ್ ಮಾಡೋದು ಈಗಿನ ಕಾಲದಲ್ಲಿ. ಅರ್ಥ ಆಯ್ತಾ ಗಾಯ್ಸ್? ಇವತ್ತು ಡಿಫ್ರೆಂಟಾಗಿ ಬದನೆಕಾಯಿ ಇಟ್ಕೊಂಡು ಬಿರಿಯಾನಿ ಮಾಡೋಣ. ಏನು ಹೇಳಿ, ಬದನೆಕಾಯಿ ಬಿರಿಯಾನಿ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಟೇಸ್ಟಿಗೆ ಫಿದಾ ಆಗ್ಬಿಡ್ತಾರೆ ಕಣ್ರಿ. ಅಡುಗೆ ಶುರು ಮಾಡೋಣ. ಮಿಕ್ಸಿ ಜಾರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಒಂದೇ ಒಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಪೇಸ್ಟಾಗಿ ರುಬ್ಕೊಳ್ಳಿ. ಬದನೆಕಾಯಿ ತಂದು ನೋಡಿ, ಈ ಥರ 4 ಭಾಗ ಕಟ್ ಮಾಡಿ ನೀರಲ್ಲಿಡಿ. ಯಾಕಂದರೆ ಬದನೆಕಾಯಿ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಬದನೆಕಾಯಿಗೆ ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಮೊಸರು, 1 ಕಪ್ ಮೊಸರು, ರುಬ್ಬಿರುವಂಥ ಪೇಸ್ಟ್, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪ ಕೈಯಲ್ಲಿ ರಪ ಅಂತ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಸೈಡ್ಗಿಡಿ. ಬಿಸಿ ಕಾಯುವ ಪಾತ್ರೆಯಲ್ಲಿ ತುಪ್ಪ, ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರು, ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೊಟೊ ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿಟ್ಟಿರುವ ಬದನೆಕಾಯಿ ಮಸಾಲ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ಅಕ್ಕಿ ಎಷ್ಟಾಗ್ತಿರೋ 2ರಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಲಿ, ಕುದಿ ಬರಲಿ, ಸ್ವಲ್ಪ ನಿಂಬೆಹಣ್ಣು ರಸ ಬಿಟ್ಟು ಅಕ್ಕಿ ಹಾಕಿ ದಮ್ ಕಟ್ಟಿ. ರೆಡಿ ಆಯಿತು ಬದನೆಕಾಯಿ ಬಿರಿಯಾನಿ. ಎಷ್ಟು ಸಿಂಪಲಾಗಿ ಬದನೆಕಾಯಿ ಬಿರಿಯಾನಿ ಮಾಡ್ಕೋಬೋದು ನೋಡಿ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆಯನ್ನು ಸೂಪರಾಗಿರುತ್ತೆ. ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.